ಹಾಗೆ ವೆಲ್ಕಮ್ ಬ್ಯಾಕ್ ಟು ನವೀನ್ ಟೆಕ್ನಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನೀವು ಅಪ್ಲೋಡ್ ಮಾಡಿರುವಂತ ಶಾರ್ಟ್ಸ್ ವಿಡಿಯೋಸ್ಗೆ ವ್ಯೂಸ್ ಬರ್ತಾ ಇಲ್ವಾ? ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಕೆಲವೊಂದು ಪಾಯಿಂಟ್ಸ್ ನ ಹೇಳ್ತಾ ಹೋಗ್ತೀನಿ. ನೀವು ವಿಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲಿ ಈ ಟಿಪ್ಸ್ ನ ಫಾಲೋ ಮಾಡ್ಕೊಂಡ್ರೆ ಸಾಕು, ನಿಮಗೆ ಆರಾಮಾಗಿ ವ್ಯೂಸ್ ಒಂದೇ ಬರುತ್ತೆ. ವಿಡಿಯೋಗೆ ಎಲ್ಲರೂ ಲೈಕ್ ಮಾಡ್ಕೊಡ್ರಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಡ್ರಿ. ಹಾಗಿದ್ರೆ ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡ್ಬೋಣ. ಬನ್ನಿ ಗೈಸ್, ಮೊದಲೇದಾಗಿ ಬಂದ್ಬಿಟ್ಟು ನೀವು ಶಾರ್ಟ್ಸ್ ನ ಅಪ್ಲೋಡ್ ಮಾಡ್ತಿರಲ್ಲ, ಆ ಟೈಮಲ್ಲಿ ಬಂದ್ಬಿಟ್ಟು ನೀವು ಒಂದು ಟ್ರೆಂಡಿಂಗ್ ಆಡಿಯೋನ ಸೆಲೆಕ್ಟ್ ಮಾಡ್ಕೊಡ್ರಿ. ಅಂದ್ರೆ ನೀವು ಯಾವ ಲ್ಯಾಂಗ್ವೇಜಸ್ ನಲ್ಲಿ ವಿಡಿಯೋಸ್ ಮಾಡ್ತಿರೋ ಆ ಲ್ಯಾಂಗ್ವೇಜ್ ಗೆ ತಕ್ಕಂತೆ ಒಂದು ಟ್ರೆಂಡಿಂಗ್ ಆಡಿಯೋನ ಸೆಲೆಕ್ಟ್ ಮಾಡ್ಕೊಡ್ರಿ. ನಿಮ್ಮ ವಿಡಿಯೋದಲ್ಲಿ ವಾಯ್ಸ್ ಬಂದ್ಬಿಟ್ಟು 100 ಇಟ್ಕೊಳ್ಳಿ. ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಟ್ರೆಂಡಿಂಗ್ ಆಡಿಯೋ ಇರುತ್ತಲ್ಲ, ಅದನ್ನ ನೀವು ಕಡಿಮೆ ಮಾಡ್ಕೊಂಬಿಡಿ. ಎರಡನೇದಾಗಿ ಬಂದ್ಬಿಟ್ಟು ನೀವು ವಿಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲಿ ಒಂದು ತಮ್ನೇಲ್ ಆಪ್ಷನ್ ಇರುತ್ತೆ. ಅಲ್ಲಿ ತಮ್ನೇಲ್ ಕ್ಲಿಕ್ ಮಾಡ್ಬಿಟ್ಟು ನೀವು ವಿಡಿಯೋದಲ್ಲಿ ನೋಡ್ರಿ, ಒಂದೊಳ್ಳೆ ಚೆನ್ನಾಗಿರ್ಬೇಕು. ತಮ್ನೇಲ್ ನೋಡಿದ ತಕ್ಷಣ ಕ್ಲಿಕ್ ಮಾಡ್ಬೇಕು. ಆ ರೀತಿಯಾದಂತ ಒಂದು ಇದು ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ತಮ್ನೇಲ್ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ವಿಡಿಯೋಸ್ ಅಪ್ಲೋಡ್ ಮಾಡೋ ಟೈಮಲ್ಲಿ ಒಂದು ಟೈಟಲ್ ಕೇಳುತ್ತೆ. ಟೈಟಲ್ ಬಂದ್ಬಿಟ್ಟು ನೀವು ಏನ್ ವಿಡಿಯೋ ಮಾಡ್ತೀರಾ ಅದ್ರ ತಕ್ಕಂಗೆ ಒಂದು ಟೈಟಲ್ ಚೆನ್ನಾಗಿ ಬರೀಬೇಕು. ನೀವು ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ಟ್ಯಾಗ್ಸ್ ಅಂತ ಒಂದಿರುತ್ತೆ, ಅದರಲ್ಲಿ ಹೋಗ್ಬಿಟ್ಟು ನೀವು ಹ್ಯಾಶ್ ಟ್ಯಾಗ್ಸ್ ನ ನೀವು ಟೈಪ್ ಮಾಡಬೇಕಾಗುತ್ತೆ. ಅಂದ್ರೆ ನಿಮ್ಮ ವಿಡಿಯೋಗೆ ಸಂಬಂಧಿಸಿದಂತೆ ಕೆಲವೊಂದು ಹ್ಯಾಶ್ ಟ್ಯಾಗ್ ಗಳನ್ನ ನೀವು ಕರೆಕ್ಟ್ ಆಗಿ ಬರ್ಕೊಂಡ್ರೆ ಸಾಕು. ನೀವು ಮೇನ್ ಆಗಿ ಬಂದ್ಬಿಟ್ಟು ಗೈಸ್, ನೀವು ವಿಡಿಯೋ ಮಾಡ್ತೀರಲ್ಲ, ಅದನ್ನ ನೀವು ಕ್ಯಾಟಗಿರಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ನೀವು ಯಾವ ರೀತಿಯ ವಿಡಿಯೋಸ್ ಮಾಡ್ತಾ ಇದೀರಾ ಅಂತಂದ್ಬಿಟ್ಟು ಅಲ್ಲಿ ಒಂದು ಕ್ಯಾಟಗಿರಿ ಅಂತ ಒಂದು ಆಪ್ಷನ್ ಬರುತ್ತೆ, ಅದರಲ್ಲಿ ನೀವು ಕ್ಯಾಟಗಿರಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫೈನಲ್ ಆಗಿ ನೀವು ಅಪ್ಲೋಡ್ ಮಾಡೋ ಟೈಮಿಂಗ್ ಬಂದ್ಬಿಟ್ಟು ನೀವು ಬೆಸ್ಟ್ ಟೈಮಿಂಗ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. 5 to 6 ಮಧ್ಯದಲ್ಲಿ ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡ್ಕೊಳ್ರಿ. ಶಾರ್ಟ್ಸ್ ವಿಡಿಯೋಸ್ ನ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ಹೇಳಿರುವಂತ ಪಾಯಿಂಟ್ಸ್ ನೀವು ನಿಮ್ಮ ವಿಡಿಯೋಸ್ ಅಪ್ಲೋಡ್ ಮಾಡೋ ಟೈಮಲ್ಲಿ ಯೂಸ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಇವಾಗ ಬರ್ತಿರೋ ವ್ಯೂಸ್ ಗಿಂತ ನಿಮಗೆ ಬೆಟರ್ ರಿಸಲ್ಟ್ಸ್ ಸಿಕ್ಕೇ. ನೋಡೋಲ್ಲ ಗೈಸ್, ವಿಡಿಯೋ ಹೆಂಗ ಅಂತ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಎಲ್ಲರೂ ಲೈಕ್ ಮಾಡ್ಕೊಡ್ರಿ. ಹಾಗೆ ಹೊಸಬ್ರು ಏನಾಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಎಲ್ರಿಗೂ ಟಾಟಾ, ಬೈ ಬೈ.